ನ್ಯೂಸ್ಗೆ ಸ್ವಾಗತ. ಕೆಲವೊಂದಿಷ್ಟು ಈ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ರಕ್ಷಣೆ ಮಾಡಲು ಬಂದಿದ್ದಾರೋ ಇಲ್ಲ ರಕ್ಷಣೆ ಹೆಸರಲ್ಲಿ ದಬ್ಬಾಳಿಕೆ ಮಾಡಲು ಬಂದಿದ್ದಾರೋ ಎಂಬ ಗೊಂದಲ ಸೃಷ್ಟಿಯಾಗಿದೆ. ಹೌದು ಪ್ರಿಯ ವೀಕ್ಷಕರೇ, ಎಲ್ಲಿ ಅಂತೀರಾ? ಹಾವೇರಿ ಜಿಲ್ಲೆ ಹಿರೇಕೆರೂರು ಪಟ್ಟಣದಲ್ಲೇ ವಿಜಯ್ ಮಾದರ್ ಎಂಬ ದಲಿತ ಯುವಕನೋರ್ವ ಇನ್ಸ್ಟಾಗ್ರಾಮ್ ಸಾಮಾಜಿಕ ಜಾಲತಾಣದಲ್ಲೇ ಅರಿಯದೆ ಮಾಡಿರುವ ಕಮೆಂಟ್ಗೆ ಸಂಬಂಧಿಸಿದಂತೆ ಹಿರೇಕೆರೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರು ಯುವಕನನ್ನ ದಿನಾಂಕ 4/9/2024 ಠಾಣೆಗೆ ಕರೆದೊಯ್ದು ಸದರಿ ಯುವಕನಿಗೆ ಜೀವ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾನಸಿಕವಾಗಿ ಕಿರುಕುಳ ನೀಡಿ ಮೊಬೈಲ್ ಕೂಡ ಕಸಿದುಕೊಂಡು ಕೊನೆಗೆ ಮರ್ಮಾಂಗವನ್ನ ಕಟ್ ಮಾಡ್ತೀನಿ ಅಂತ ಧಮಕಿ ಹಾಕಿದ್ದಾರೆ. ಯುವಕನಿಗೆ ಚಿತ್ರಹಿಂಸೆ ನೀಡಿ ಅಷ್ಟೇ ಅಲ್ಲದೆ ಯುವಕನ ಪೋಷಕರ ಮೇಲೆಯೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಹೀಗಂತ ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ಚಾನೆಲ್ಗೆ ತಡವಾಗಿ ತಿಳಿದು ಬಂದಿದೆ. ಈ ಪೊಲೀಸ್ ಇಲಾಖೆಯವರು ಯುವಕನೊಬ್ಬ ಅರಿಯದೆ ಮಾಡಿದ ಇನ್ಸ್ಟಾಗ್ರಾಮ್ ಕಮೆಂಟ್ಗೆ ದಲಿತ ಎಂಬ ಕಾರಣಕ್ಕೆ ಅವನಿಗೆ ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಲ್ಲದೆ ಮರ್ಮಾಂಗವನ್ನ ಕಟ್ ಮಾಡುತ್ತೇನೆ ಅಂತ ಜೀವ ಬೆದರಿಕೆ ಹಾಕಿದ್ದಲ್ಲದೆ ಮಾನಸಿಕವಾಗಿ ಕಿರುಕುಳ ನೀಡಿದ್ದಾರೆ. ದಲಿತರಿಗೆ ರಕ್ಷಣೆ ಕೊಡಬೇಕಾದ ಈ ಪೊಲೀಸ್ ಇಲಾಖೆಯವರೇ ದಲಿತರನ್ನ ಹತ್ತಿಕ್ಕುವಂತ ಕೆಲಸ ನಡೆದಿದೆಯಾ ಎಂಬ ಯಕ್ಷ ಪ್ರಶ್ನೆ ಸೃಷ್ಟಿಯಾಗಿದೆ. ಈ ವಾತಾವರಣ ಹೀಗೆ ಆದ್ರೆ ಮುಂದೊಂದು ದಿನ ದಲಿತರ ಗತಿ ಅಧೋಗತಿ ಎಂಬ ಆತಂಕ ಸೃಷ್ಟಿಯಾಗಿದೆ. ಈ ಘಟನೆ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ ಹಾವೇರಿ ಜಿಲ್ಲೆ ಭೀಮ್ ಆರ್ಮಿ ಸಂಘಟನೆ ಈ ವಿಷಯವಾಗಿ ಸೌಜನ್ಯದಿಂದ ಅಸಭ್ಯ ಇನ್ಸ್ಪೆಕ್ಟರ್ ಅನ್ನ ಚರ್ಚೆ ಮಾಡಲು ಹೋದಾಗ ಯುವಕ ಮತ್ತು ಯುವಕರ ಪೋಷಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಭೀಮ್ ಆರ್ಮಿ ಸಂಘಟನೆ ಮುಖಂಡರುಗಳಿಗೂ ಕೂಡ ಅವಾಚ್ಯ ಪದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿದ್ದಾರೆ. ಈ ಹಿರೇಕೆರೂರು ಸಬ್ ಇನ್ಸ್ಪೆಕ್ಟರ್ಗೆ ಅಧಿಕಾರದ ಮದದಲ್ಲಿ ನಾನೇನು ಮಾಡಿದ್ರು ನಡೆಯುತ್ತೆ ಎಂದು ತಿಳಿದಿದ್ದಾನೋ ಎಂಬ ಗೊಂದಲ ಸೃಷ್ಟಿಯಾಗಿದೆ. ದಲಿತ ಯುವಕನ ಮೇಲೆ ಬೆದರಿಕೆ ನಿಂದನೆ ಗೈದಿರುವ ಅಧಿಕಾರಿಯ ಮೇಲೆ ಸೂಕ್ತ ಕಾನೂನು ಶಿಸ್ತು ಕ್ರಮ ಜರುಗಿಸಬೇಕೆಂದು ಹಾವೇರಿ ಜಿಲ್ಲೆ ಹಿರೇಕೆರೂರು ಪೊಲೀಸ್ ಠಾಣೆಯ ಎದುರುಗಡೆ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಕಾರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿರೇಕೆರೂರಿನ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರ ಮೇಲೆ ಸೂಕ್ತ ಶಿಸ್ತು ಕ್ರಮ ಜರುಗಿಸಬೇಕು ಹಾಗೂ ಸದರಿ ಅಧಿಕಾರಿಯ ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆಯಡಿ ಹಾಗೂ ಮಾನವ ಹಕ್ಕು ಉಲ್ಲಂಘನೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕೆಂದು ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರಾದ ಮತೀನ್ ಕುಮಾರ್ ಅವರು ಪಟ್ಟು ಹಿಡಿಯುವುದರ ಜೊತೆಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ವ್ಯಕ್ತಿಯ ಮೊಬೈಲ್ ವಾಪಸ್ ಪಡೆಯಲು ಹೋದಾಗ ಈ ಘಟನೆ ನಡೆದಿರುತ್ತದೆ. ಈ ಘಟನೆಯ ಬಗ್ಗೆ ಸೂಕ್ತ ಕ್ರಮ ಜರುಗಿಸದೆ ಹೋದಲ್ಲಿ ಸಂಬಂಧಪಟ್ಟ ಠಾಣೆಯ ಮುಂದೆ ಹಾಗೂ ಸದರಿ ಅಧಿಕಾರಿಯನ್ನ ವಜಾಗೊಳಿಸುವವರೆಗೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಅಂತ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷರಾದ ಮತೀನ್ ಕುಮಾರ್ ಅವರು ಎಚ್ಚರಿಕೆ ನೀಡಿದರು. ಈ ಘಟನೆಯ ಬಗ್ಗೆ ಸಂಬಂಧಿಸಿದ ಅಧಿಕಾರಿಯ ಮೇಲೆ ಕ್ರಮ ಕೈಗೊಳ್ಳಲು ದಿನಾಂಕ 5/9/2024 ಮಾನ್ಯ ಡಿವೈಎಸ್ಪಿ ಸಾಹೇಬ್ರು ರಾಣೆಬೆನ್ನೂರು ಇವರಿಗೆ ಮನವಿ ಸಲ್ಲಿಸಲಾಗಿತ್ತು. ಆದರೂ ಸಹಿತ ಕ್ರಮ ಕೈಗೊಳ್ಳದಿರೋದು ಖೇದನೀಯ. ತಕ್ಷಣವೇ ಇಂಥ ಹೀನ ಕೃತ್ಯವೆಸಗಿರುವ ಶ್ರೀ ನೀಲಪ್ಪ PSI ಹಿರೇಕೆರೂರು ಇವರನ್ನ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಸಾಮಾಜಿಕ ಹೋರಾಟಗಾರ್ತಿ ಅಕ್ಷತಾ KC ಅವರು ಎಚ್ಚರಿಕೆ ಕೊಡುವುದರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು. ಎಸ್ ಪ್ರಿಯ ವೀಕ್ಷಕರೇ, ಈ ಸಬ್ ಇನ್ಸ್ಪೆಕ್ಟರ್ ದಬ್ಬಾಳಿಕೆ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಎನ್ನುವುದನ್ನ ಕಾಯ್ದು ನೋಡೋಣ. ಈ ಸಂದರ್ಭದಲ್ಲಿ ಮಲ್ಲೇಶಪ್ಪ ಮೆಣಸಿನಾಳ್, ಮಲ್ಲಪ್ಪ ದಾಸಪ್ಪನವರ್, ಮಲ್ಲೇಶ್ ನಿಂಗಮ್ಮನವರ್, ಪ್ರವೀಣ್ ಅಸುಂಡಿ, ನವೀನ್ ಮೆಣಸಿನಾಳ್, ನಿಖಿತ್ ಮೆಣಸಿನಾಳ್ ಹಾಗೂ ಎಲ್ಲ ದಲಿತ ಪರ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಬಸವರಾಜ NH, ರಾಷ್ಟ್ರಕ್ರಾಂತಿ ನ್ಯೂಸ್, ಹಿರೇಕೆರೂರು. ನಮ್ಮ ಹೋರಾಟ
ನೀನು ತಿನ್ನುವ ಅನ್ನ ಫೋಟೋ ಟ್ಯಾಕ್ಸು ನಮ್ಮದು ಕೇಳೋ ಹಕ್ಕು ನಮ್ಮದು ಫೋಟೋ ಟ್ಯಾಕ್ಸು ನಮ್ಮದು ಫೋಟೋ ಟ್ಯಾಕ್ಸು ನಮ್ಮದು ದಲಿತರ ಸಿಟ್ಟು ಏ ಕಾಲಲ್ಲಿ ಬಿಡ ಪಾಪ ನೀನು ಅಧಿಕಾರಿನ ಈ ಜಾಗಕ್ಕೆ ಕರೆಸಿ ಅಡಿಷನಲ್ SP ಸಾಹೇಬ್ರು ಈ ಜಾಗಕ್ಕೆ ಬರ್ಲಿ. ದಲಿತರ ಮನೆಯಲ್ಲಿ ಅನ್ನಕ್ಕೂ ಗತಿ ಇಲ್ಲ ಅಂತ ಹೇಳಿದಾರಲ್ಲ, ಅವನ ಜೀವನ ಪೂರ್ತಿ ಉಣ್ಣೋಷ್ಟು ಅನ್ನ ಇವತ್ತು ಇದೇ ಜಾಗದಲ್ಲಿ ಕೊಟ್ಟು ಹೋಗ್ತೀನಿ ನಾನು. ಅವನಿಗೆಲ್ಲ ಅವನನ್ನ ನಂಬಿ ಯಾರೆಲ್ಲ ಗುಲಾಮರು ಇದಾರಲ್ಲ, ಆ ಗುಲಾಮರಿಗೂ ಕೂಡ ಬಿರಾನಿ ಹಾಕ್ತಕ್ಕಂಥ ತಾಕತ್ತನ್ನ ಬಾಬಾ ಸಾಹೇಬ್ರು. ಅದಕ್ಕೆ ನೀವು ಆ ಅಧಿಕಾರಿನ ಕರೆಸಿ ನೋಡ್ಬೇಕಾಗಿದೆ. ನಮ್ಮ ಎದುರಿಗೆ ಹೇಳ್ಬೇಕಲ್ಲ, ನಿಮ್ ನರ ಕಟ್ ಮಾಡ್ತೀನಿ ಅಂತ ಹೇಳಿ, ನಮ್ಮ ಎದುರಿಗೆ ಹೇಳ್ಬೇಕಲ್ಲ, ನಿಮ್ಮ ತಲೆ ಬೋಳಿಸ್ತೀನಿ ಅಂತ ಹೇಳಿ, ಫೇಸ್ ಟು ಫೇಸ್ ಲೈವ್ ಆಗಿ ಚರ್ಚೆ ಆಗ್ಲಿ. ಒಳಗೆ ಹಾಕೋದಿದ್ರೆ ನಮ್ಮ ಇಷ್ಟು ಜನರನ್ನು ಒಳಗೆ ಹಾಕಿ, ರೌಡಿ ಶೀಟರ್ ಹಾಕೋದಿದ್ರೆ ನಮ್ಮ ಮೇಲೆಲ್ಲ ರೌಡಿ ಶೀಟರ್ ಹಾಕಿ, ಅದ್ರ ಪರಿಣಾಮವನ್ನು ಎದುರಿಸಕ್ಕೂ ನೀವು ಮುಂದೆ ಸಜ್ಜಾಗಿರಿ. ಹೀಗಾಗಿ ಯಾವ ಅಧಿಕಾರಿ ಮಾತಾಡಿದಾರಲ್ಲ, ಸ್ಪಾಟಿಗೆ ಅವ್ರು ಬರಬೇಕು. ಅಡಿಷನಲ್ SP ಸಾಹೇಬ್ರು ಸ್ಪಾಟಿಗೆ ಬರಬೇಕು, SP ಸಾಹೇಬ್ರು ಸ್ಪಾಟಿಗೆ ಬರಬೇಕು. ಅವ್ರು ಆ ಕಾರಲ್ಲಿ ಬರೋದೇ, ಅವ್ರಿಗೆ ಇಂಥ ಸಮಸ್ಯೆಗಳಿಗೆ ಬರ್ಲಿಕ್ಕೆ ಸರ್ಕಾರ ಅವ್ರಿಗೆ ಕಾರ್ ಕೊಟ್ಟಿರು, ಅದಕ್ಕಾಗಿನೇ ಉಚಿತ ಡೀಸೆಲ್ ಕೊಟ್ಟಿರು. ಅವ್ರೇನು ಅವ್ರ ಮನಿ ರೊಕ್ಕ ಪರ್ಸನಲ್ ರೊಕ್ಕ ಹಾಕೊಂಡು ಬರೋದಿಲ್ಲ. ಬಂದು ಇಷ್ಟೊತ್ತಾಯ್ತು, ನಿಮ್ಮ SP ಅವ್ರು ಉಳ್ಳಾಡ್ಕ, ನಿಮ್ಮ ಅಡಿಷನಲ್ SP ಉಳ್ಳಾಡಿಕೆ ಅಂತ ಬಂದಿದ್ರು, ಇಲ್ಲಿ ಬಂದು ಬೀಳ್ತಿದ್ರು. ಇನ್ನೂವರೆಗೂ ಬಂದಿಲ್ಲ. ಬೇರೆ ಯಾವ್ದಾದ್ರು ಬಂದು ಹೋರಾಟ ಕೂತ್ಕೊಂಡಾಗ ಬಂದು ಕೈ ಕಟ್ಕೊಂಡಿಲ್ಲ. ಅವರು ದಲಿತರು ಇಷ್ಟು ಜನ ಬಂದು ಕೂತ್ಕೊಂಡಿದ್ದಾರೆ, ನಾಯಕರು ಇಷ್ಟು ಜನ ಬಂದು ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಫೋನಲ್ಲಿ ಮಾತಾಡ್ತೇವೆ ಅಂತ ಹೇಳಿದ್ರೆ, ಫೋನಲ್ಲೆಲ್ಲ ಬಗೆಹರಿಯ ವ್ಯವಹಾರ ಅಲ್ಲ ಇದು. ಇದು ಫೇಸ್ ಟು ಫೇಸ್ ಓಪನ್ ಪ್ಲಾಟ್ಫಾರ್ಮ್ ಅಲ್ಲಿ ಈ ವ್ಯವಹಾರ ಬಗೆಹರಿಬೇಕು. ಇನ್ನೆಂದು ಈ ಊರಲ್ಲಿ ದಲಿತರನ್ನ ಕುಂದಿರಿಸ್ಕೊಂಡು ಹವಾಜ್ ಹಾಕ್ತೀನಿ ಅನ್ನೋ ನಿಮ್ಮ ದರ್ಪ ಇಲ್ಲಿಗೆ ಸ್ಟಾಪ್ ಆಗಬೇಕು. ಇಲ್ಲಿ ಸಂವಿಧಾನ ಇರೋದು, ಗುಲಾಮಗಿರಿ ಇರೋದಲ್ಲ. ನಾವ್ಯಾರು ನಿಮ್ಮ ಸೇವಕರಲ್ಲ, ನಿಮ್ಮ ಸ್ಲೇವ್ಸ್ಗಳು ಅಲ್ಲ. ಐ ಮೀನ್ ಇಂಡಿಯನ್ ಸಿಟಿಜನ್, ನಾವಿಲ್ಲಿ ನಾಗರಿಕರು. ನಿಮಗೆ ಎಷ್ಟು ಅಧಿಕಾರ ಇದೆ ಈ ದೇಶದಲ್ಲಿ, ನನಗೂ ಅಷ್ಟೇ ಅಧಿಕಾರ ಇದೆ. ದಯವಿಟ್ಟು ಅಧಿಕಾರಿಗಳನ್ನ ಕರೆಸ್ರಿ. ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಭೀಮ್ ಆರ್ಮಿ ಹೋರಾಟ ಮುಂದುವರಿಯುತ್ತೆ. ಭೀಮ್ ಆರ್ಮಿ ಸಿದ್ಧಾಂತ ಅದೇ ರೀತಿ ಇರುತ್ತೆ. ಈಗ ನೆರಳಲ್ಲಿ ಕುಂದ್ರ ಅಧಿಕಾರ, AC ರೂಮಲ್ಲಿ ಅಧಿಕಾರ, ಬಾಬಾ ಸಾಹೇಬ್ರು ಕೊಟ್ಟಿರೋ ಭಿಕ್ಷೆನೆ ನಿಮಗೆ. ಬಿಕಾಸ್ ಯಾವ ಅಧಿಕಾರಿ ಜಾತಿ ಅಮಲಲ್ಲಿ ಮಾತಾಡಿದಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ತನ್ನ ಇತಿಹಾಸ, ಅವನು ಕೂಡ ಶೂದ್ರ ಅಂತ. ಅವ್ರ ವಂಶದವ್ರನ್ನ ದೇವಸ್ಥಾನದ ಒಳಗಡೆನೆ ಬಿಟ್ಟಿಲ್ಲ ಶತಮಾನಗಳವರೆಗೆ, ಗೊತ್ತೇ ಇಲ್ಲ ಅವ್ರಿಗೆ ನಾನು ಶೂದ್ರ ಅಂತ ಹೇಳಿ. ಅವನನ್ನು ಕೂಡ ವ್ಯವಸ್ಥೆಯಿಂದ ಹೊರಗೆ ನಿಲ್ಲಿಸ್ತಾರೆ ಅನ್ನೋದು ಗೊತ್ತೇ ಇಲ್ಲ ಅಧಿಕಾರಿಗೆ. ಅಟ್ಲೀಸ್ಟ್ ಸ್ವಲ್ಪ ನೆನಪು ಮಾಡ್ತೀವಿ ಇತಿಹಾಸ ಏನಿದೆ ಅಂತ ಹೇಳಿ. ಬಹುಶಃ ಇತಿಹಾಸ ಮರ್ತಿರ್ಬೇಕು. ಇದ್ರ ಹಣದಲ್ಲಿ ಇತಿಹಾಸ ಮರ್ತಿರ್ಬೇಕು. ಇತಿಹಾಸ ನೆನಪು ಮಾಡ್ಕೊಡ್ತೇವೆ. ಇತಿಹಾಸ ನಾವು ಓದಿದ್ರಲ್ಲ, ಇತಿಹಾಸ ಅದಕ್ಕೆ ನೆನಪು ಮಾಡೋಣ. ಇದು ಓಪನ್ ಪ್ಲಾಟ್ಫಾರ್ಮ್ ಅಲ್ಲಿ ಇತಿಹಾಸ ನೆನಪು ಮಾಡಿಸ್ತೇವೆ. ಪಠ್ಯ ಪುಸ್ತಕ ಅದು ಮುಚ್ಚಿಡಲ್ಪಟ್ಟ ಇತಿಹಾಸ, ಪಠ್ಯ ಪುಸ್ತಕ. ಇಡೀ ದೇಶದ ಒರಿಜಿನಲ್ ಇತಿಹಾಸನೇ ಇಲ್ಲ ಪಠ್ಯ ಪುಸ್ತಕದಲ್ಲಿ. ಯಾರು ಬೇಕಾದ್ರೂ ನನ್ನ ಜೊತೆ ಚರ್ಚೆಗೆ ಬರ್ಬೋದು. NEP ನಲ್ಲಿ, ನ್ಯಾಷನಲ್ ಎಜುಕೇಶನ್ ಪಾಲಿಸಿನಲ್ಲಿ ಏನಿದೆ ಅನ್ನೋದನ್ನ ನೀವು ಪ್ರೊಫೆಸರ್ ಜೊತೆ ಡಿಸ್ಕಷನ್ ಮಾಡಬೇಡಿ, ಅಕ್ಷತನ್ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ. ನಮಗೆ
ರಾಮವಾದ ಬೇಕಾಗಿಲ್ಲ, ಯಾವ ವಾದ ಬೇಕಾಗಿಲ್ಲ, ನಮ್ಗೆ ಭೀಮವಾದ ಅಷ್ಟೇ ಬೇಕು. ನಾವು ಭೀಮವಾದದಲ್ಲಿ ನಡೆಯೋದು. ನಮ್ಗೆ ಕಟ್ಟ ಕಡೆಗೂ ಆದರ್ಶ ಯಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ನಮ್ಗೆ ಆದರ್ಶ. ನಮಗೆ ಹೆಣ್ಮಕ್ಳನ್ನ ಕಾಡಿಗೆ ಕಟ್ಟಿದವ್ರ ಆದರ್ಶ ಅಲ್ಲ ಸ್ವಾಮಿ, ಹೆಣ್ಮಕ್ಳನ್ನ ಬೆಂಕಿಗೆ ತಡೆದವ್ರ ಆದರ್ಶ ಅಲ್ಲ, ಬಸುರಿ ಹೆಣ್ಮಕ್ಳನ್ನ ಕಾಡಿ ಕಳಿಸಿದವ್ರ ಆದರ್ಶ ಅಲ್ಲ. ಹೆಣ್ಮಕ್ಳಿಗೆ ಪುಸ್ತಕ ಕೊಟ್ಟು, ಮೈ ತುಂಬ ಬಟ್ಟೆ ಕೊಟ್ಟು, ಪೆನ್ ಕೊಟ್ಟು ರಾಷ್ಟ್ರಪತಿ ಪ್ರಧಾನಿ ಮಾಡಿದ್ರಲ್ಲ, ನಮ್ಗೆ ಅವ್ರ ಆದರ್ಶ. ಅದಕ್ಕೆ ನಮ್ಗೆ ಏನ್ ಆದರ್ಶ? ಖಂಡಿತ ನಮ್ಮ ಯುವ ಜನಾಂಗ ಅದನ್ನ ಮಾತಾಡ್ತದೆ. ಮುಚ್ಚಿಡಲ್ಪಟ್ಟ ಇತಿಹಾಸವನ್ನ ಯುವಕರು ಮಾತಾಡ್ತಾರೆ, ವೈಜ್ಞಾನಿಕ ಇತಿಹಾಸವನ್ನ ಯುವಕರು ಮಾತಾಡ್ತಾರೆ. ಸಾಧ್ಯ ಆದ್ರೆ ಕಾನೂನು ಕ್ರಮದಲ್ಲಿ ನೀವು ಮಾತಾಡಿ, ಕಾನೂನು ವಿಭಾಗಕ್ಕೆ ಬಂದು ಮಾತಾಡಿ, ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಸಂವಿಧಾನ ಏನ್ ಹೇಳುತ್ತೆ, ಕಾನೂನು ಏನ್ ಹೇಳುತ್ತೆ, ಯಾವುದು ವೈಜ್ಞಾನಿಕ ವಿಚಾರ, ಯಾವುದು ವೈಜ್ಞಾನಿಕ ವಿಚಾರ ಅಲ್ಲ, ಅದನ್ನೆಲ್ಲದನ್ನು ಚರ್ಚೆ ಮಾಡೋದು. ಮತ್ತೆ ಯಾವ ಸಂಘಟನೆಯವರು ಬಂದು ನಮ್ಮನ್ನ ಹೊಡಿತಾರೆ, ನಮ್ಮನ್ನು ಒಳಗ್ ಹಾಕ್ತಾರೆ, ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ, ನಮ್ಮ ಸಬ್ ಇನ್ಸ್ಪೆಕ್ಟರ್ ಬಂದು ಮಾತಾಡಿದ್ದಾರೆ, ದಯವಿಟ್ಟು ಆ ಸಬ್ ಇನ್ಸ್ಪೆಕ್ಟರ್ ಅನ್ನ ಕರೆಸಿ. ನಮ್ಮ ರಿಕ್ವೆಸ್ಟ್ ಇದೆ, ಸಬ್ ಇನ್ಸ್ಪೆಕ್ಟರ್ ನ ಕರೆಸಿ, ಅಡಿಷನಲ್ SP ಸಾಹೇಬ್ರವರನ್ನ ಕರೆಸಿ. ಎವಿಡೆನ್ಸ್ ಎಲ್ಲ ಈಗ ಅದಕ್ಕೆ ಲಗತ್ತಿಸ್ತಾ ಇದ್ದೇವೆ, ಮಾನ್ಯ ಗೃಹ ಸಚಿವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಕೊಡ್ತಾವ್ರಿ ಎವಿಡೆನ್ಸ್. ಸ್ವಲ್ಪ ಏನು ಸರ್, ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಯಾವ ಅಧಿಕಾರಿ ಮಾತಾಡಿದ್ರೆ ದಯವಿಟ್ಟು ಅವ್ರನ್ನ ಕರೆಸಿ. ಯಾವ ಅಧಿಕಾರಿ ನಮ್ಮನ್ನ ಬೂಟ್ಲೆ ಹೊಡಿತೀವಿ, ನರ ಕಟ್ ಮಾಡ್ತೀವಿ, ತಲೆ ಬೋಳಿಸ್ತೀವಿ, ನಾನು ಇಷ್ಟು ಕೂದಲು ಬಿಟ್ಕೊಂಡ್ ಬಂದಿದ್ದೀವಿ. ನಾವು ಅಪ್ಪು ಹುಟ್ಟಿದವರೇ ಬಂದಿದ್ದೀವಿ. ಅವರು ಅದೇ ರೀತಿ ಇದ್ರೆ ಒಂದೇ ಒಂದು ಕೂದಲನ್ನ ಕಟ್ ಮಾಡಿ ಅಂತ ಹೇಳಿ ಈ ರೀತಿ ಮಾತುಗಳನ್ನ ನಾವ್ಯಾರು ಸಹಿಸೋದಿಲ್ಲ. ಪ್ರಜಾಪ್ರಭುತ್ವದ ಭಾರತ, ಇದು ಪ್ರಜಾಪ್ರಭುತ್ವ. ಹಲೋ, ನಿಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು ಯಾರು ಬರ್ತಾರ ಲೀಡರ್ಸು, ಬೋಳೆ ಮಕ್ಕಳನ್ನ ತಲೆ ಬೋಳಿಸಿ ಒಳಗಡೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ನಾನು ಇಷ್ಟು ಕೂದಲನ್ನ ಬಿಟ್ಕೊಂಡು ಬಂದಿದ್ದೀನಿ. ಸಾಧ್ಯ ಆದ್ರೆ ಒಂದೇ ಒಂದು ತಲೆ ಕೂದಲನ್ನ ತಗೊಂಡು ಪೊಲೀಸ್ ಸ್ಟೇಷನ್ ಒಳಗಡೆ ನಾವಿಷ್ಟು ಜನ ನಾಯಕರು ಬಂದಿದ್ದೇವಿ, ಕಾರ್ಯಕರ್ತರು ಬಂದಿದ್ದೇವಿ. ಒಬ್ಬೊಂದು ದಮ್ ಇದ್ರೆ ನರ ಎಲ್ಲಿದೆ ಅಂತ ಹುಡುಕನ್ನಿ. ಆಮೇಲೆ ದರ್ಪದ ಮಾತಿಗೆ ಬಗ್ಗದು, ಜಗ್ಗದು, ಹಿಗ್ಗದು, ಕುಗ್ಗದು, ಭಯ ಪಡೋದು ಇಲ್ಲವೇ ಇಲ್ಲ. ನಾವು ಸಿದ್ದನಾಕನ ವಂಶದವರು. 500 ಜನ 30,000 ಜನರ ಕೋಮುವಾದಿಗಳ ತಲೆನ ಹಾರಿಸಿದವ್ರು ಇಲ್ಲಿ ಕೂತ್ಕೊಂಡಿದ್ದೇವೆ. ನಾವ್ಯಾವ್ದೋ ವೃಷಭ ರಾಶಿ, ಕೇಶ ರಾಶಿ, ಮೀನ ರಾಶಿಯಲ್ಲಿ ಹುಟ್ಟಿದವ್ರಲ್ಲ, ಸಿಂಹ ರಾಶಿಯಲ್ಲಿ ಬಂದು ಹುಟ್ಟಿದವರು. ಹೀಗಾಗಿ ಏನೇ ನಿಮ್ಮವ್ರು ಮಾತಾಡೋದಿದ್ರು ಫೇಸ್ ಟು ಫೇಸ್ ನಮ್ಮನ್ನ ಹೆದರಿಸಿ ಅಂತ ಹೇಳಿ, ಯಾರೋ ಒಬ್ರು ಸಿಕ್ಕಿದಾರ ಅಂತ ಹೇಳಿ 4 ಗೋಡೆಗಳ ಮಧ್ಯೆ ಕುತ್ತಿಸ್ಕೊಂಡು ನಿಮ್ಮ ಕಾಕಿಯ ದರ್ಪವನ್ನು ನಮ್ಮ ಎದುರಿಗೆ ತೋರಿಸೋದಲ್ಲ. ಇಂಥ ಕಾಕಿಯ ದರ್ಪವನ್ನು ಬಹಳಷ್ಟು ಸಾರಿ ನಾವು ಕಂಡು ಬಂದಿದ್ದೇವೆ, ಬಹಳಷ್ಟು ಸಾರಿ ನಾವು ನೋಡಿದ್ದೇವೆ. ಆದ್ರೂ ಅದರ್ವೈಸ್ ಬೇರೆ ಮಾತುಗಳೇ ಇಲ್ಲ. ದಯವಿಟ್ಟು ಮನೆ ಅಪರ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಜಾಗಕ್ಕೆ ಬರಬೇಕು. ಏನು ನಮ್ದು ಕುಟುಂಬದಿದೆ, ನಮ್ದು ಕಾರ್ಯಕರ್ತರಿದ್ದಾರೆ, ಸಂಘಟನೆ ಮುಖ್ಯಸ್ಥರಿದ್ದಾರೆ, ಅವ್ರ ಜೊತೆಗೆ ಮಾತಾಡಬೇಕು. ನಾವು ಬಂದು ಇಷ್ಟು ಸಮಯ ಆಯ್ತು, ಇಷ್ಟು ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಇಷ್ಟೆಲ್ಲ ದಲಿತರ ಹಕ್ಕುಗಳು ಉಲ್ಲಂಘನೆ ಆಗ್ತಿದೆ ಅಂದ್ರೆ ನಾವು ಈ ವಿಷಯನ ಇಲ್ಲಿ ಚರ್ಚೆ ಮಾಡೋದಿಲ್ಲ. ಮಾನ್ಯ IG DG ಸಾಹೇಬ್ರ ಸಮ್ಮುಖದಲ್ಲಿ, ಮಾನ್ಯ ಗೃಹ ಸಚಿವರ ಸಮ್ಮುಖದಲ್ಲಿ, ಮಾನ್ಯ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಈ ಹಿರೇಕೆರೂರಿನ ವಿಷಯವನ್ನ ನಾವು ಚರ್ಚೆ ಮಾಡ್ತೀವಿ. ಇದಕ್ಕಿಂತ ದೊಡ್ಡ ಬಿಗ್ ಪ್ಲಾಟ್ಫಾರ್ಮ್ ಮೇಲೆ ನಾವು ಚಳುವಳಿ ಹೋರಾಟವನ್ನ ಕಟ್ಟತಕ್ಕಂಥ ಎಚ್ಚರಿಕೆ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೇವೆ. ಆದಷ್ಟು ಬೇಗ ಸಾಹೇಬ್ರು ಈ ಜಾಗಕ್ಕೆ ಬರಬೇಕು, ನಮ್ಮ ಮಾತುಗಳನ್ನು ಅವ್ರು ಕೇಳಬೇಕು. ಹಾಗೆ ಯಾವ ಅಧಿಕಾರಿ ಹೇಳಿದಾರಲ್ಲ ನರ ಕಟ್ ಮಾಡ್ತೀನಿ, ಕೂದಲು ಕಟ್ ಮಾಡ್ತೀನಿ, ಲೈಸೆನ್ಸ್ ಕೊಟ್ಟಿದಾರ ಅಂತ ಹೇಳಿದಾರಲ್ಲ, ಆ ಲೈಸೆನ್ಸ್ ಕೊಟ್ಟಿರೋ ಅಧಿಕಾರಿನ ಒಂದ್ಸಾರಿ ನೋಡ್ತೀನಿ. ನಮ್ಗೆ ಗನ್ ಹಿಡಿಯಕ್ ಬರೋದಿಲ್ಲ ಅಂತಂದಲ್ಲ, ಕಡಿಮೆ ಹಿಡಿಯಕ್ ಬರೋದಿಲ್ಲ ಅಂತ ಅಲ್ಲ, ಆದ್ರೆ ಬಾಬಾ ಸಾಹೇಬ್ರ ಕೈಲಿ ಪೆನ್ ಕೊಟ್ಟಿದ್ದಾರೆ, ಅದಕ್ಕೆ ಸುಮ್ಮನೆ ಕುತ್ಕೊಂಡಿದ್ವಿ. ಇಲ್ಲ ಅಂದ್ರೆ ನಮ್ಗೆಲ್ಲ ಯಾವ್ದು ಬರೋದಿಲ್ಲ ಅಂತ ಹೇಳಲ್ಲ. ದೊಂಬಿ ಗಲಾಟಿ ಇವ್ಯಾವು ಮಾಡಿಸೋರು ನಾವಲ್ಲ. ಕಾನೂನು ಮುಖಾಂತರ ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ಆಶಯಗಳೊಂದಿಗೆ ಹೋರಾಟ ಮಾಡ್ತಾ ಇದೀವಿ. ನ್ಯಾಯಕ್ಕಾಗಿ ಈ ಜಾಗದಲ್ಲಿ ಕುತ್ಕೊಂಡಿದ್ದೀವಿ. ದಲಿತ ನಾಯಕರನ್ನ ಬೀದಿಯಲ್ಲಿ ಕುಂದಿರ್ತಕ್ಕಂಥ ನಿಮ್ಮ ಮನಸ್ಥಿತಿಗೆ ದೊಡ್ಡ ಧಿಕ್ಕಾರ ಇರಲಿ. ಪ್ರತಿ 4ನೇ ಭಾನುವಾರ ದಲಿತರ ಸಭೆನ ಮಾಡ್ತೀರಿ, ಯಾವ ಪುರುಷಾರ್ಥಕ್ಕಾಗಿ ನಿಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಯಾರ ಫೇವರಿಸಮ್ ಅನ್ನೋದನ್ನ ನಮ್ಗೆ ಹೇಳಬೇಕು. ಯಾರ ಪರವಾಗಿ ಮಾತನಾಡಿದ್ದಾರೆ, ಯಾರನ್ನ ಖುಷಿ ಪಡಿಸ್ಲಿಕ್ಕಾಗಿ ಅವರ ಮಾತುಗಳು, ಯಾರನ್ನ ಉಮೇದುವಾರಿಕೆ ಮಾಡ್ಲಿಕ್ಕಾಗಿ ಅವ್ರ ದರ್ಪದ ಮಾತುಗಳು, ಯಾವ ಜನರ ಅಸ್ಮಿತೆಯನ್ನ ಕೆಡಿಸ್ಲಿಕ್ಕಾಗಿ, ಯಾವ ಜನರ ಘನತೆ ಗೌರವವನ್ನು ಮಣ್ಣು ಮಾಡ್ಲಿಕ್ಕಾಗಿ ಅವ್ರ ಮಾತುಗಳು ಅನ್ನೋದನ್ನ ಇದೇ ಜಾಗದಲ್ಲಿ ಸ್ಪಷ್ಟಪಡಿಸಬೇಕು. ಯಾವ ಅಧಿಕಾರಿ ಮಾತಾಡಿದಾರಲ್ಲ ದಯವಿಟ್ಟು ಅಧ್ಯಕ್ಷರಿದ್ದಾರೆ, ದಯವಿಟ್ಟು ಅಧಿಕಾರಿಗೆ ಹೇಳಿದಿದ್ದಾರೆ.
ಜಿಂದಾಬಾದ್ 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 ಜಿಂದಾಬಾದ್. ಯಾರು ತಲೆನ ಬೋಳಿಸ್ತೀರಾ, ಯಾರು ನರನ ಕಟ್ ಮಾಡ್ತೀರಾ, ಐ ಆಮ್ ಟುಡೇ ನಾವು ಕೆಲಸ ಮಾಡಬಹುದು. ನಿಮ್ಗೆ ಲೈಸೆನ್ಸ್ ಕೊಟ್ಟಿದ್ದಾರೆ, ಬುಲೆಟ್ಸ್ ಎಷ್ಟಿದೆ ಎಣಿಸ್ಕೊಂಡು ಇಷ್ಟು ಎದೆಗಳಿಗೆ ನೀವು ಹೊಡಿಬಹುದು. ಕಾನೂನನ್ನ ದುರುಪಯೋಗ ಪಡಿಸಿಕೊಂಡ ಅಧಿಕಾರಿಗೆ ಹೇಳಿ ಧಿಕ್ಕಾರ. ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿದ ಅಧಿಕಾರಿಗೆ ಹೇಳಿ ಧಿಕ್ಕಾರ. ದಲಿತರ ಅನ್ನದ ಬಗ್ಗೆ ಮಾತಾಡಿದ ಅಧಿಕಾರಿಗೆ ಹೇಳಿ ಧಿಕ್ಕಾರ. ನಿನ್ನೆ ರಾತ್ರಿ ಫೋನು ಮೆಸೇಜ್ ಮಾಡತ್ತ ನಾವೆಲ್ಲರೂ ಮುತ್ತಿಗೆ ಹಾಕೋಣ SP ಆಫೀಸನ್ನು ಅಂತಂದು. ಇದು ಬರೀ ಇಲ್ಲೇ ಇಲ್ರಿ ವಿಷಯ. ಇದು ನೀವು ಬರೇ ಏನೋ ಒಂದು ಸಣ್ಣ ವಿಷಯದ ಬಗ್ಗೆ ಮಾತಾಡಿಲ್ಲ. ಯಾವ ಸಂಘಟನೆಯವರು ಬರ್ತಾರ ಅವ್ರಿಗೆ ಏನ್ ಮಾಡ್ಬೇಕಾದ ಆ ಶಬ್ದಗಳನ್ನ ನೀವು ಬಳಕೆ ಮಾಡಿರೋದು ಅಲ್ವಾ. ಈಗ ಆ ಶಬ್ದಗಳನ್ನ ನಾವಿಲ್ಲಿ ಓಪನ್ ಆಗಿ ಅದ್ರ ಏನ್ ಮಾತಾಡಿದ್ರೆ ಅಂತ ಹೇಳಿಬಿಟ್ರೆ ಪೊಲೀಸ್ ವ್ಯವಸ್ಥೆ ಘನತೆನೇ ಹೋಗ್ಬಿಡ್ತದೆ. ಕೇಳಿ, ನಾವೀಗ ಎಸ್ ಎ DSP ಆಗಿ ನಿಮ್ಮೆಲ್ಲ ಹೋರಾಟಕ್ಕೆ ನಾನು ಶಾಂತಿಯುತಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೀನಿ. ನಿಮ್ಮೇನು ಬೇಡಿಕೆ ಇದೆ ನಮ್ಮ ಮೇಲಾಧಿಕಾರಿಗಳಿಂದ ಸಲ್ಲಿಸ್ತೀವಿ. ಅದಕ್ಕೆಲ್ಲ ಕಾಲಾವಕಾಶ ಬೇಕು. ನೀವು ಮನವಿ ಸಲ್ಲಿಸಿ, ಮುಂದೆ ಯಾವುದಾದ್ರೂ ರೀತಿ ಇದರಲ್ಲಿ ನಿಮಗೆ ತೃಪ್ತಿ ತರದೇ ಹೋದಲ್ಲಿ ನೀವು ಮುಂದೆ ಹೋರಾಟ ಮಾಡ್ಬೋದು. ಈಗ ದಯವಿಟ್ಟು ಇಲ್ಲಿ ನೀವು ಬಂದ್ರೆ ಮಾತಾಡ್ಬೋದಲ್ಲ, ಇಲ್ಲೆಲ್ಲ ಸಾರ್ವಜನಿಕವಾಗಿ ಮಾತಾಡಕ್ ಆಗಂಗಿಲ್ಲ. ನೀವು ಲೀಡರ್ಸ್ಗಳು 4 ಮಂದಿ ಬಂದ್ರೆ ನನ್ನ ಫೋನ್ ನಾನು ಅದನ್ನೇ ಹೇಳಿದೆ ಬರ್ರಿ ಅಂತ ಹೇಳಿ. ಪದ್ಧತಿ ಇದೆಯಲ್ಲ, ಅದಕ್ಕೆ ಹೋರಾಟಕ್ಕಂತೂ ಪದ್ಧತಿ ಇದೆ. ಆಮೇಲೆ ಯಾವುದಾದ್ರೂ ಒಂದು ನಿಮ್ಮ ತಾರ್ಕಿಕತೆ ಕಾಣಬೇಕಾದ್ರೆ ಒಂದು ಮೇಲಾಧಿಕಾರಿಗಳ ಜೊತೆ ಮಾತುಕತೆ ಮಾಡೇ ಮಾಡ್ತೀವಿ. ದಯವಿಟ್ಟು ನೀವು ಕೋಆಪರೇಷನ್ ಮಾಡಿದ್ರೆ ನಾನು ಒಳಗಡೆ ಕರ್ಕೊಂಡು ಆಫೀಸರ್ಗೆ ಫೋನ್ ಹಚ್ಚಿ ಮಾತಾಡಿಸ್ತೀವಿ. ನೀವು ಮಾತಾಡಿ. ಅಲ್ಲ, ನಾವು ಮಾಡ್ತಾನೆ ಇದ್ವಿ, ಹಲವಾರು ವಿಷಯದಲ್ಲಿ ಮಾಡ್ತಾ ಇದ್ದೀವಿ. ಸಂಘಟನೆ ನೋಡಿ, ಸಂಘಟನೆ ನಮ್ಮ ಪೊಲೀಸ್ ವ್ಯವಸ್ಥೆಗಳು ಎಲ್ಲ ಇದ್ದಾಗೆ ಸಮಾಜದಲ್ಲಿ ಬ್ಯಾಲೆನ್ಸ್ ಆಗೋದು. ಬೆಳಗಿಂದ ಕುತ್ಕೊಂಡವೆ. ನಮಗಿಂತ ದೇವ್ರು ಇಂಪಾರ್ಟೆಂಟ್. ಯಾಕೆ ನಾವು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ವ ಇವ್ರಿಗೆ? ಒಬ್ಬ ಮೇಲಧಿಕಾರಿ. ಈಗ ನೀವು ಏನು ಲೀಡರ್ಸ್ ಬಂದಿರಿ, ಬನ್ನಿ ಮಾತಾಡೋದು. ಅವ್ರೇನೋ ಎಲ್ಲರ ಮೇಲೆ ಇಲ್ಲ ಗೊತ್ತಾಗಬೇಕು. ರೌಡಿ ಶೀಟನ್ನು ಓಪನ್ ಮಾಡ್ತಾರೆ. ಏನು ಸಂಸ್ಥೆ ಅವೆಲ್ಲ ಬ್ಯಾಡ್ರಿ. ಇವ್ರೆ ಅದು ಇನ್ಸ್ಟಾಗ್ರಾಮಲ್ಲಿ ಏನೋ ಕಮೆಂಟ್ ಎಲ್ಲರ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತಾರೆ. ಏನೋ ಹೇಳಾರ ಅದು ಏನೋ ಸಲಗೆ ರಾಮ್ ಏನೋ ರೊಟ್ಟಿ ಕಮೆಂಟ್ ಮಾಡತ್ತೀರಿ. ಬಹುಶಃ ಸಾಹೇಬ್ರು ಅಷ್ಟು ಸಿಟ್ಟಿಗೆ ಯಾಕೆ ಬಂದ್ರೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರ್ಬೋದು ರಾಮ್ ಹುಡ್ಸಂಗ್ ಇಲ್ಲ, ಅದಕ್ಕೆ ಸಿಟ್ಟಿಗೆ ಬರತ್ತಾರೋದು. ಹೌದಿಲ್ರಿ? ರಾಮರ ಬಗ್ಗೆ ಒಂದು ಮಾತಾಡ್ತೀನಿ. ರಾಮ್ ಪದ್ಧತಿ ನಮ್ಗೆ ಊರಿಗೆ ಹೊರಗಿಟ್ಟ ನೀತಿ, ಊರು ಹೊರಗೆ ಇಟ್ಟಿತ್ತು. ಇವತ್ತು ನಾವು ಊರು ಆಳ್ತೀವಿ, ಈ ಜಿಲ್ಲಾನು ಆಳ್ತೀವಿ, ಈ ತಾಲೂಕನ್ನ ಆಳ್ತೀವಿ, ರಾಜ್ಯನೂ ಆಳ್ತೀವಿ, ಭಾರತ ದೇಶನೂ ಆಳ್ತೀವಿ. ಅದು ಬಾಬಾ ಸಾಹೇಬ್ ಕೊಟ್ಟು ನೀತಿ. ರೌಡಿ ಶೀಟ್ರ್ ಏನೂ ಬ್ಯಾಡ್ರಿ. ನಾ ಮೊದಲೇ ಹೇಳ್ಬಿಟ್ಟಿನಿ. ಭಾಳ ಕಾನೂನು ನಿಮಗೂ ಗೊತ್ತು, ನಮಗೂ ಗೊತ್ತಾಗಿದೆ. ಎಲ್ಲರ ಮುಂದೆ ಹೇಳೋದು ಬೇಡ್ರಿ. ಇಷ್ಟಕ್ಕೆ ಬಿಟ್ಟು ಆ ಹುಡುಗ ಏನೈತ್ರಿ, ನೀವು ನೋಡ್ರಿ ಅವ್ನ ಫೇಸರ್ ನೋಡ್ರಿ, ಅವ್ರು ಹೆಂಗೆ ಅದಾರ. ಅಂಥವ್ರು ನೀವು ಮಾನಸಿಕ ಹಿಂಸೆ ಕೊಡ್ತಾನೆ ಹೆಂಗೆ ಹೇಳಿ ಸರ್? ಒಬ್ಬ ಜಿಲ್ಲಾಧೀಶ ಫೋನ್ ಮಾತಾಡೋಣ ಬಾರಿ ದೇಶ ದಮ್ಮಿತ್ ನೋಡ್ತಾರೆ. ಅದಕ್ಕೆ ಬಂದಿವಿ ಬರ್ರಿ ಸಾಹೇಬ್ರ, ನಾವು ಅದಕ್ಕೆ ವಿಚಾರ ಮಾಡ್ಕೊತೀನಿ. ನೀವು ಕರೆಕ್ಟ್ ಇಲ್ಲ ಏನಿಲ್ಲ. ನೀವೇ ಯಾವಾಗ ನೋಡಿದಾಗ ನೀವು ಬರೀ ಮೇಡಮ್ ನವೀನ ಸ್ವಲ್ಪ ಎಲ್ಲರೂ ಕುನ್ಸು ವಿಡಿಯೋ ಅಲ್ಲ ಎಲ್ಲ ಇವರೆಲ್ಲ ಮೊದಲನೇದಾಗಿ ಕೃತಜ್ಞತ ಗೌತಮ್ ಬುದ್ಧ ಅನ್ಸುತ್ತ, ವಿಶ್ವರತ್ನ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಸುತ್ತ, ಅನ್ಸುತ್ತ, ಶಿವಾಜಿ ಮಹಾರಾಜನ ಅನ್ಸುತ್ತ, ವಾಲ್ಮೀಕಿ ಮಹಾರಾಜನ ಅನ್ಸುತ್ತ, ಟಿಪ್ಪು ಸುಲ್ತಾನ್ ಮಹಾರಾಜನ ಅನ್ಸುತ್ತ, ವೀರ ಸಂಗೊಳ್ಳಿ ರಾಯಣ್ಣ ಅನ್ಸುತ್ತ, ಇವೆಲ್ಲ ಮಹಾಪುರುಷನ ಅನ್ಸುತ್ತ. ಮತ್ತೊಮ್ಮೆ ಧೈರ್ಯ ಅಂತ ಜೈ ಭೀಮ್ ವಂದನೆ ವಿಷಯ ಎಲ್ಲರಿಗೂ ಗೊತ್ತೇ ಐತಿ. ನಮ್ಮ ಸಹೋದರ ಮೇಲೆ ಏನ್ ಅನ್ಯಾಯ ಆಗ್ಯದ, ಏನ್ ಅತ್ಯಾಚಾರ ಆಗ್ಯದ, ನೀವು ಅಷ್ಟು ಮಾತ್ರ ನಾವು ಸ್ವಲ್ಪ ಮಾತ್ರ ತೋರಿಸಬೇಕಂತ ಸ್ಟೇಷನ್. ಮೊದಲು ನಾವು ಒಬ್ಬನೇ ಹೇಳಿ ಬರ್ತೀವಿ ಮನ್ಯಾಗ. ನಮ್ಮ ಮನ್ಯಾಗ ಏನಂತೀವಿ ಬಂದ್ರ ನೀನ್ ಮಗ ಮಲ್ಲಿಕನ್ ಬಾಬಾ ಸಾಹೇಬ್ ಮಗ
ಇವತ್ತು ಎಲ್ಲಾನು ಮನೆಯಾಗ ಹೇಳ ಬಂದ ನಾವು ಬಂದ್ರೆ ನಿಮ್ಮ ಮಕ್ಕಳು ಇಲ್ಲ ಬಾಬಾ ಸಾಹೇಬ್ ನೀವೇನ್ ನಮಗ್ ಬೈದಿರಿ ಬಯಸ್ಕೊಂಡಿದೀವಿ ಇನ್ನು ಮುಂದೆ ಇಲ್ಲಿ ಹಿರೇಕೆರೂರದಾಗ ಬೈಬೇಕಂತ ಭಾಳ ವಿಚಾರ ಮಾಡಿ ಬೈಬೇಕು. ಯಾಕಂದ್ರ ಇವತ್ತು ನೀವೇನೋ ಹಾಕೊಂಡಿಲ್ಲ ಅದಕ್ಕೆ ಮೂಲ ಕಾರಣ ಬಾಬಾ ಸಾಹೇಬ್ರು ಬಿಟ್ಟು ಯಾರು ಆಗಕ್ಕೆ ಸಾಧ್ಯನೇ ಇಲ್ಲ. ಏನೋ ಗನ್ ಲೈಸೆನ್ಸ್ ಐತೆ ಅಂತ ಹೇಳ್ತೀರಿ, ಭಾಳ ಅಂದ್ರೆ ಒಂದು 6 ಬುಲೆಟ್ ಇರ್ಬೋದು ನಿಮ್ಮ ಕಡೆ. ಇಲ್ಲಿ ಎಷ್ಟು ಜನ ಅದೀವಿ ಮೊದಲು ನೋಡ್ಕೋರಿ ಸರ್. ಎಷ್ಟು ಜನ ಅದೀವಿ ಇಲ್ಲಿ? ಭಾಳ 6 ಬುಲೆಟ್ ಹೊಡಿತೀವಿ. ಆ ಬುಲೆಟ್ ಹೊಡೆದು ನಾವು ಎದಿ ಕೊಡ್ತೀವಿ, ಆದ್ರೆ ಪೆನ್ ಕೊಡೋ ಮಕ್ಕಳು ನಾವಲ್ಲ ಇದನ್ನ ತಿಳ್ಕೊ. ಏನೋ ರೌಡಿ ಶೀಟ್ ಓಪನ್ ಮಾಡ್ತೀನಿ ಅಂದ್ರಿ, ಆಲ್ರೆಡಿ ನಾ ರೌಡಿ ಶೀಟ್ ಅದೇ ನೀವು ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಡ್ಕೋಬಹುದು. ಇದೇ 12 ಧ್ವನಿ ಎತ್ತಿಗೆ ರೌಡಿ ಶೀಟ್ ಓಪನ್ ಮಾಡಿದಿರಿ. ಅದು ಏನು ನಮಗೇನು ದೊಡ್ಡದಲ್ಲ, ಹೊಸದಲ್ಲ, ನಿಮಗೂ ಹೊಸದಲ್ಲ, ನನಗೂ ಹೊಸದಲ್ಲ. ನೀವು ಕೋರ್ಟಿಗೆ ಬರ್ಬೇಕು, ನಾನು ಕೋರ್ಟಿಗೆ ಬರ್ಬೇಕು, ಅಂದ್ರೆ ನಮ್ ದುಡ್ಡು ತಿಂದಿಕ್ ಬಿಡ್ರಿ. ಇಲ್ಲಿಗೆ ಸುಮ್ಮ ಏನೈತಿ, ದಲಿತರ ಸಭೆ ಮಾಡ್ರಿ ವಾರ ವಾರ. ಏನ್ ನಮ್ಮ ಸಮಾಜದವ್ರ ಅದಾರ SP ಸಾಹೇಬ್ರು ಎದಕ್ ತಗೋತಾರ? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕುಂದುಕೊರತೆಗಳ ಸಭೆ ನೀವು ಎದಕ್ ತಗೋತೀರಿ, ಯಾವ ವಿಷಯಕ್ಕೆ ತಗೋತೀರಿ? ಇವೆಲ್ಲ ಬೇಕು. ಬರೀ ಕರೆಯೋದು, ಲೀಡರ್ಗಳನ್ನ ಕರೆಯೋದು, ಚಾ ಕುಡಿಸೋದು. ಈ ಯುವಕರ ಏನೋ ಅವೇರ್ನೆಸ್ ಇಲ್ಲ, ಕಾನೂನು ಬಗ್ಗೆ ಅವೇರ್ನೆಸ್ ಇಲ್ಲ, ಸಂವಿಧಾನ ಬಗ್ಗೆ ಅವೇರ್ನೆಸ್ ಇಲ್ಲ. ಇದೇ ಸ್ಟೇಷನ್ದಾಗಿದ್ದು ಹೇಳ್ತೀನಿ, ನೀವು ಅಸ್ತ್ ಹಿಡಿದವರು ಬಂದೂಕ್ ಹಿಡಿದವ್ರು ಸೋಲಿಸಿರ್ಬಹುದು, ಆದ್ರೆ ಬಾಬಾ ಸಾಹೇಬ್ ಪುಸ್ತಕ ಹಿಡ್ಕೊಂಡು ಕೂತವ್ನು ಯಾರು ಸೋಲ್ಸಾಕಿಲ್ಲ. ನೀವು ಸಾಹೇಬ್ರು ಯಾರು ಇಲ್ಲಪ್ಪ, ನಿಮ್ಮ ಮರ್ಯಾದೆ ಕೊಡಾಕತ್ತೀವಿ. ಯಾಕೆ ಮರ್ಯಾದೆ ಕೊಡುತ್ತಾ? ಆ ಮರ್ಯಾದೆ ಇಟ್ಕೋಬೇಕು. ಆದ್ರೂ ಇವತ್ತು ಫಸ್ಟ್ ಟೈಮ್ ಮರ್ಯಾದೆ ಕೊಡಾಕತ್ತೀನಿ. ಯಾಕಂದ್ರೆ ನೀವು ಒಬ್ಬರು ಹಿಂದುಳಿದವ್ರು ಇದ್ದೀರಿ. ನಿಮಗೂ ಸಾಕಷ್ಟು ಡಿಪಾರ್ಟ್ಮೆಂಟ್ದಾಗ ಸಾಕಷ್ಟು ಟಾರ್ಚರ್ಗಳು ಆಗ್ತಾವ, ಸಾಕಷ್ಟು ನಿಮ್ಗೂ ದಬ್ಬಾಣಿಗೆ ಆಗ್ತಾವ. ಅದನ್ನ ನೀವು ತಿಳ್ಕೊರಿ. ಆ ಟೈಮಿಗೆ ಯಾವಾರ ಬರ್ಬೇಕಪ್ಪ, ನಿಮ್ಮ ಅನ್ಯಾಯ ಯಾವ ಬರ್ಬೇಕಂದ್ರೆ ಮೊದಲು ನಾ ಬಂದಿರ್ತಾರೆ ಮಾತು ಹೇಳ್ತೀನಿ, ನಿಮ್ಗೆ ಗೊತ್ತಿಲ್ಲ. ಇವತ್ತು ವೀರ ಸಂಗೊಳ್ಳಿರಾಯಣ್ಣ ಎಷ್ಟು ಹೆಸರು ಗಳಿಸ್ಯಾರಪ್ಪ ಅಂದ್ರ ಅದ್ರ ತಾಕತ್ ನಮ್ ಕೈಯಾಗ ಐತಿ, ಅವ್ರ ತಲವಾರ್ ಇತ್ತು ನಮ್ ಕೈಯಾಗ ಐತಿ. ಬಟ್ ಅದು ಯಾವಾಗ ಯೂಸ್ ಮಾಡ್ಬೇಕು ಅವಾಗ ಮಾಡ್ತೀವಿ. ಅದ್ರ ಬಾಬಾ ಸಾಹೇಬ್ ನಮ್ಗೆ ಕೊಟ್ಟಿದ್ದೇನು? ಪೆನ್ ಮುಖಾಂತರ ನೋಡ್ರಿ. ನೀವು ಚಾಕುವರ ತಗೊಂಡ್ ಕಿಶನ್ ಮಾಡ್ರಿ, ಏನ ತಗೊಂಡ್ ಮಾಡ್ರಿ, ಅದಕ್ಕೊಂದು ಆದ್ರೆ ಇದು ಗುಲಾಮ್ಗಿರಿ ಮಾಡುದು, ಚಮಚಗಿರಿ ಮಾಡುದು ನಮ್ಮ ಜೊತೆ ಮಾಡಬೇಡಿ ಸರ್. ಯಾಕ್ರಿ ದಲಿತರ ಮೇಲೆ ಕಣ್ಣಿಡ್ತೀರಿ, ದಲಿತರ ಆಹಾರ ಮೇಲೆ ಕಣ್ಣಿಡ್ತೀರಿ, ದಲಿತರ ಗಾಡಿ ತಗೊಂಡ್ತಿರಿ ಗಿಡ ಕಣ್ಣಿಡ್ತೀರಿ, ದಲಿತರ ಬಂಗಾರ ಕೊಡೋದ್ ಕಣ್ಣಿಡ್ತೀರಿ. ಯಾಕ್ರಿ ಯಾಕ ದಲಿತರ ಲೀಡರ್ ಮೇಲೆ ಕಣ್ಣಿಡ್ತೀರಿ, ಒಬ್ಬ ಯಾವನೋ ದಲಿತರ ಅವ್ನ ಮೇಲೆ ಕಣ್ಣಿಡ್ತೀರಿ. ನೀವು ಎಷ್ಟೆಲ್ಲ ಕಣ್ಣಿದ್ರು ನಮ್ಗೆ ಏನು ಕಿತ್ಕೊಳಕ್ ಆಗಿಲ್ಲ, ಗೊತ್ತಿಲ್ಲ. ನಮಗ್ ನ್ಯಾಯ ಇವತ್ತು ಏನ್ ಬೇಕಾದ್ರೆ ಬೇಕು. ನ್ಯಾಯ ಕೊಡ್ಲಿಕ್ಕಂದ್ರು ನ್ಯಾಯ ಹೆಂಗ್ ಕರ್ಸ್ಬೇಕನ್ನೋದು ನಮ್ಗೆ ಅದನ್ನೂ ಗೊತ್ತೈತಿ. ಯಾರೇನ್ ಕರೆಸ್ಬೇಕು, ಹೆಂಗ್ ಕರೆಸ್ಬೇಕು. ಯಾಕಂದ್ರ ನಾವ್ ಎಲ್ಲರ ಬಿರಿಯಾನಿ ಕೊಟ್ರ ಒಂದ್ ಇಷ್ಟಿ ಕೊಟ್ರ ಹೋಗೋ ಮಕ್ಕಳಲ್ಲ, ಜೀವ ಹೋದ್ರು ಇಲ್ಲೇ ಕೊಡ್ತೀವ. ಆದ್ರೆ ನ್ಯಾಯ ಕೊಡೋದು ನಿಮ್ಗೆ ಗೊತ್ತಿರ್ಲಿ. ಬಹುಶಃ ನಾನು ಸೋಷಿಯಲ್ ಮೀಡಿಯಾದಾಗ ಚೆಕ್ ಮಾಡ್ರಿ, 8 ಕೇಸ್ ಅದಾವ. 8 ಕೇಸ್ ಅದು ನಾವು ಹೆದರಂಗಿಲ್ಲ. ಯಾಕಂದ್ರೆ ಸುಳ್ಳು ಕೇಸ್ ಹಾಕಿರಿ, ನಾ ಯಾಕೆ ಹೆದರ್ಬೇಕು? ನಿಮ್ಗೂ ಒಂದು ಕಾನೂನು ಐತಿ. ಯಾರೋ ಒಬ್ಬ ಸಣ್ಣ ಹುಡುಗದ ಒಂದು ಅನ್ಎಜುಕೇಟೆಡ್ ತಿಳ್ಕೊರಿ ಅಥವಾ ಮೈನರ್ ತಿಳ್ಕೊರಿ, ಅವನಿಗೆ ಕರೆಸಿ ವಾರ್ನಿಂಗ್ ಮಾಡ್ರಿ. ಒಂದು ನಿಮ್ಮ ಮಗ ತಿಳ್ಕೊಂಡು ಅವ್ನಿಗೆ ಬುದ್ಧಿ ಕಲಿಸ್ಬೇಕು, ನಾವು ಒಪ್ಕೋತೀವಿ. ಆದ್ರೆ ಇದು ಬೋಟ್ ತಗೊಂಡ್ ಹೊಡಿತೀನಿ. ಸಂಘಟನೆಗಳು ಏನ್ ಮಾಡ್ತಾರಪ್ಪ ಅಂದ್ರ ನಿನ್ ತಾಕತ್ತಿದ್ರೆ ಬಾರ್ ಬಾ, ನಾವು ಬಂದ್ವಿ ಏನ್ ಮಾಡ್ತೀವಿ. ಹೌದಿಲ್ಲ? ನೀವು ಅಪೋಲಜಿ ಕೇಳಿಸ್ತಿರೋ ಏನ್ ಸಾರಿ ಕೇಳಿಸ್ತಿರೋ ಅಂತ ಗೊತ್ತಿಲ್ಲ. CP ಸಾಹೇಬ್ರಿಗೆ ಒಂದು ರೆಸ್ಪೆಕ್ಟ್ ಕೊಡತ್ತೀವಿ. ಯಾಕೋ ರೆಸ್ಪೆಕ್ಟ್ ಮಾಡಕತ್ತ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಯಾಕಂದ್ರೆ ಇದು ಏನು ಹೊಸದಾಗಲ್ಲ. ಇಲ್ಲಿ ಇದ್ದಂತ ನೀವು ಅದೇರಿ, ನಿಮ್ಗೂ ಒಂದು ಅವಕಾಶ ಕೊಡ್ಲಿ, ನಾವು ಅವ್ರಿಗೆ ಸ್ವಲ್ಪ ಒಂದು ಅವಕಾಶ ಕೊಡುನೇನ್ ಬೇಡ. ಅವ್ರು ಏನಂತಾರಪ್ಪ ಅಂದ್ರೆ ಏನೋ ಒಂದು ಮುಂದೆ ಪ್ರೊಸೀಜರ್ ಮಾಡ್ತೀವಿ ಅಂತ ಹೇಳ್ತಾ. ಯಾಕ ಅದಕ್ಕೆಲ್ಲರೂ ಮೀಟಿಂಗ್ ಮಾಡಿ ಫೈನಲ್ ತೊಗೊಳ್ಳಿ, ಒಮ್ಮೆ ಒಪ್ಕೊಳ್ತೀವಿ. ನೀವು ಯಾವಾಗ ಆಕ್ಷನ್ ತಗೋತೀರಿ, ಹೆಂಗ್ ತಗೋತೀರಿ, ಆ ವಯಸ್ಸಿನ ನೀವು ಕೇಳೋರೋ ಬಿಟ್ಟರೋ ಗೊತ್ತಿಲ್ಲ. ಮೈಕ್ದಾಗ ಹಚ್ಚಿದ್ರೆ ಹಚ್ಕೊಡ್ತೀವಿ. ಅದ್ರ ಮೇಲೆ ಅಟ್ರಾಸಿಟಿ ದಾಖಲೆ ಆಗ್ತಾವೋ ಏನಿಲ್ಲೋ ನನಗೆ ಫಸ್ಟ್ ಉತ್ತರ ಕೊಡ್ರಿ. ಎರಡನೇದು ನೀವು ಅವನಿಗೆ ಸಸ್ಪೆಂಡ್ ಮಾಡ್ತಿರೋ, ಡಿಸ್ಮಿಸ್ ಮಾಡ್ತಿರೋ, ಟ್ರಾನ್ಸ್ಫರ್ ಮಾಡ್ತಿರೋ, ಅದನ್ನು ಮೂರಾಗ ನಮಗೊಂದು ಯಾವ್ದಾರು ಕೊಡ್ರಿ. ಅದು ಕೊಟ್ಟಿದ ಮೇಲೆ ನಾವು ಇಲ್ಲಿ ಕುಂಡಿ ಅಂತ ಇಲ್ಲಿ ತನ ನಾವು ಇನ್ನೂ ಇರ್ತೇವೆ. ನೀವು ಎಷ್ಟು ಲೇಟ್ ಮಾಡ್ತೀವಿ ಅಷ್ಟು ನಿಮ್ಗೆ ಪ್ರಾಬ್ಲಮ್. ನೀವು ಎಲ್ಲರೂ ಕೇಸ್ ಮಾಡ್ತಾನೆ ಅದನ್ನು ಮಾಡ್ರಿ, ಜೈಲ್ ತುಂಬ ಆಂದೋಲನ ಮಾಡ್ತಾನೆ ಅದನ್ನು ಮಾಡ್ರಿ.
ನೀವು ಜೈಲ್ ಕಳ್ಸ ಮೇಲೆ ಹೊರಗೆ ನಾವು ಬರ್ತೀನಿ ನೋಡ್ರಿ, ಪೂರಾ 28 ಜಿಲ್ಲೆ ನಿಮ್ ಸ್ಟೇಷನ್ ಬರ್ತಾವ. ನಿಮ್ದು ಪೂರಾ 25 ಜಿಲ್ಲೆ ಜೊತೆಗೆ ಮತ್ತೆ ಯಾವ ಸಂಘಟನೆ ಬಂದ್ರು ಇಲ್ಲಿ ಸ್ಟೇಷನ್ ಬಿಡ್ರಿ, ಇಲ್ಲಿ ಊರಾಗ ನಿಂದ್ರಾಗ ಜಾಗ ಸಿಗಂಗಿಲ್ಲ. ಹಂಗ ಆಗ್ತದ. ಆಮೇಲೆ ನಾವು ಭೀಮ್ ಆರ್ಮಿ ಸಂಘಟನೆ ಲೆಟರ್ ಪ್ಯಾಡ್ ನೋಡ್ರಿ, ನಾವು ಯಾರು ವಿರೋಧಿಗಳನ್ನ ಅಲ್ಲ, ನಮಗೆ ಎಲ್ಲರೂ ಅಷ್ಟೇ. ಇವತ್ತು ನಮ್ಮ ಸಂಘಟನೆ ಕೆಲವೊಬ್ರು ಬ್ರಾಹ್ಮಣರು ಅದಾರ, ಅವರಿಗೂ ನಾವು ಇಟ್ಕೊಂಡಿವಿ, ಅವರಿಗೆ ನಾವು ಏನು ಸಲಹೆಗಳು ಕೊಡಬೇಕು, ಏನು ಅವ್ರಿಗೆ ಅವಕಾಶಗಳು ಎಲ್ಲ ಮಾಡ್ಕೊಡ್ತೀವಿ. ಆದ್ರೆ ಭೀಮ್ ಆರ್ಮಿ ಸಂಘಟನೆ ಯಾವ ಜಾತಿ ಇರೋದಿಲ್ಲ, ಯಾವ ಡಿಪಾರ್ಟ್ಮೆಂಟ್ ಇರಲ್ಲ. ಇಷ್ಟೆಲ್ಲ ಮಾತಾಡೋದು ಯಾರು ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ನೀವೆಲ್ಲ ಸಲ ಒಬ್ಬ ಕೆಟ್ಟ ಮಾಡ್ತೀವಿ, ನಿಮ್ಮೆಲ್ಲರೂ ಕೆಟ್ಟ ಸೇಪತ್ತು ನೀವೆಲ್ಲರೂ ನಾವು ಏನು ಮಾಡಿ ನಿಮ್ಮ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತೀವಿ, ನೀವು ರೆಸ್ಪೆಕ್ಟ್ ಕೊಡ್ತೀವಿ. ಅದ್ರ ಮುಂದೆ ಇಂಥವ್ರಿಗೆ ಒಟ್ಟೆ ನಿಮ್ಮ ಡಿಪಾರ್ಟ್ಮೆಂಟ್ ಇಟ್ಕೊಳಕ್ ಹೋಗ್ಬಿಡ್ರಿ, ಬೇರೆ ಜಿಲ್ಲೆ ಕಟ್ಟಕ್ಕೆ ಒಟ್ಟು ಕಳಿಸ್ಬಿಡತ್ ನಾವು ಒಂದು ಮಾತು. ನಿಮ್ಗೆ ಏನು ನಮಗೆ ಬೇಡಿಕೆ ನಮ್ಗೆ ಈಡೇರಿಸ್ರಿ ಅವೆಲ್ಲ ನಮ್ಗೆ ಹೇಳ್ಬೇಕು. ಇಲ್ಲಿದ್ದಂಥ ಯುವಕರಿಗೆ ಟಾರ್ಗೆಟ್ ಮಾಡೋದು ಅದು ಮೊದಲು ತಲೆ ತೆಗೆದು ಬಿಡ್ರಿ. ಅಧ್ಯಕ್ಷರು ಮಿಥುನವ್ರು ಏನು ಮಾತಾಡಿದರು ಎಲ್ಲ ವಿಷಯಗಳನ್ನು ನಾನು ಕೂಲಂಕುಷವಾಗಿ ಒಂದು ವರದಿಯನ್ನು ತಯಾರಿಸಿ ಮಾನ್ಯ SP ಸಾಹೇಬರಿಗೆ ಸಲ್ಲಿಸ್ತೀನಿ. ಶಿಸ್ತು ಕ್ರಮ ಜರುಗಿಸುವ ಅಧಿಕಾರಿ ಅವರು. ಮತ್ತು ಈಗಾಗಲೇ ವಿಷಯಗಳನ್ನು ನಾನು ಇಲ್ಲಿ ಇಷ್ಟೊತ್ತವರೆಗೆ ಚರ್ಚೆನೂ ಮಾಡಿದೆ. ನಿಮ್ಮೇನು ಬೇಡಿಕೆ ಇದೆ ಆ ಬೇಡಿಕೆನೂ ನಾನು ಅದರಲ್ಲಿ ಹಾಕಿ ಕಳಿಸ್ತೀನಿ. ಅದಕ್ಕೊಂದೆಲ್ಲ ನಿಯಮಾನುಸಾರ ಒಂದು ಆ್ಯಕ್ಷನ್ ಆಗಲಿಕ್ಕೆ ಟೈಮ್ ಇರುತ್ತೆ. ನಾವು ಈ ಎಲ್ಲ ವರದಿನ ಹಾಕಿ ನಾನು ಅವರಿಗೆ ಸಾಹೇಬರಿಗೆ ಕಳಿಸ್ತೀನಿ. ಅಲ್ಲಿಂದ ಒಂದು 2-3 ದಿವಸದಲ್ಲೇ ಅವರು ಒಂದು ನಿರ್ಧಾರ ತಗೊಳ್ತಾರೆ. ಒಂದು ವೇಳೆ ಆ ನಿರ್ಧಾರ ನಿಮಗೆ ತೃಪ್ತಿ ತರಲಿಲ್ಲ ಅಂದ್ರೆ ನಿಮ್ಗೆ ಹೋರಾಟಕ್ಕೆ ಯಾವತ್ತೂ ದಾರಿ ಇದೆ. ಈ ಹೋರಾಟ ಮಾಡಲಿಕ್ಕೆ ಯಾರು ಅಡ್ಡಿಪಡಿಸೋದಿಲ್ಲ. ಇದಿರಿ ಇದುವರೆಗೆ ಆಯ್ತು. ಈಗ ಇಷ್ಟವರೆಗೆ ಮಾತಾಡಿದ್ರಿ, ಪುನಃ ಅದನ್ನೇ ಮಾತಾಡಿ ಅದಕ್ಕೊಂದು ಶಬ್ದಗಳಿಗೆ ಇದು ಮಾಡಬೇಡ. ಈಗೇನ್ ತಪ್ಪಾಗಿದೆ, ಏನೇನ್ ತಪ್ಪು ಮಾಡಿದ್ದಾರೆ ಅಧಿಕಾರಿಗಳು, ಯಲ್ಲಪ್ಪ ಅವರು ಇದ್ದಾರೆ, ಅವರು ಇಲ್ಲ. ನಿನ್ನೆ ಒಂದು ಬೇರೆ ಕೇಸಲ್ಲಿ ಶಿವಮೊಗ್ಗದಲ್ಲಿದ್ದಾರೆ, ಅವರು ಬರೋದು ಕತ್ಲಾಗುತ್ತೆ, ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರ ಜೊತೆಗೆ ಹೋಗಿದ್ದಾರೆ. ಈಗ ನಿಮ್ದು ಉದ್ದೇಶ ಏನು? ನಿಮ್ಮದು ಉದ್ದೇಶ ಯಾವುದೇ ಪ್ಲಾನಿಂಗ್ ಇಲ್ಲ. ಆಯ್ತು. ಈಗ ನೋಡಿಮ್ಮ, ಈಗ ನಾವು ನಿಮ್ಗೆ ಇಷ್ಟೆಲ್ಲ ಸಹಕಾರ ಕೊಡ್ತಾ ಇದೀವಿ. ಈಗ ಕೇಸಲ್ಲಿ ಹೋಗಿದ್ದಾರೆ. ಇದು ಖಾಲಿ ಇರುವಂತ ಈ ಹುದ್ದೆಗಳು ಖಾಲಿ ಇರುತ್ತಲ್ಲ, ಹಗಲು ರಾತ್ರಿ ಕೆಲಸ ಇದೆ, ಗಣಪತಿ ಇದೆ, ಎಲ್ಲರೂ ಶಾಂತ ರೀತಿಯಿಂದ ಎಲ್ಲರೂ ಹಬ್ಬ ಮಾಡ್ತಾ ಇದ್ದಾರೆ. ಆಮೇಲೆ ಈ ಒಂದು ವಿಷಯ ಏನು ದೀರ್ಘಕ್ಕೆ ಹೋಗಿದೆ, ಈ ವಿಷಯನೂ ನಾವು ಮಾನ್ಯ SP ಸಾಹೇಬರಿಗೆ ತಿಳಿಸಿದ್ದೀವಿ. ಅವರು ಸೂಕ್ತ ಕ್ರಮ ತಗೋತಾರೆ ಅಂತ ಹೇಳಿ ಅವ್ರ ಪರವಾಗಿ ನಾನೀಗ ಭರವಸೆ ಕೊಡ್ತೀನಿ. ನಿಮ್ದು ಏನು ಮನವಿ ಇದೆ ದಯವಿಟ್ಟು ಮನವಿ ಸಲ್ಲಿಸಿ. ಸಾಹೇಬ್ರೆ, ಒಂದು ನಾವ್ಯಾರು ಇಲ್ಲಿ ಇರೋರು ಟೇಬಲ್ ಗಳದ್ದು ರೊಕ್ಕ ಇಸ್ಕೊಂಡಿರೋರು ಅಲ್ಲ, ಟೇಬಲ್ ಕೆಳಗೆ ಎಣ್ಣೆ ಬಾಟ್ಲಿ ಇಸ್ಕೊಂಡಿರೋರು ಅಲ್ಲ. ಒಂದು ಮಾತು ಏನಂತಂದ್ರ, ಇದು ಇವತ್ತೇನು ಮಾತಾಡಿರೋದು ಅದಲ್ಲ, ಇದು ಬರೀ ಹಾವೇರಿ ಜಿಲ್ಲೆದೊಳಗಿಲ್ಲ, ಹಿರೇಕೆರೆ ತಾಲೂಕಿನಲ್ಲಿ ಸ್ವಲ್ಪ ಆ ಕಡೆ ಸರಿ. ಹಾಗೆ ದಯವಿಟ್ಟು ಮಾನ್ಯ ಅಪರ ಪೊಲೀಸ್ ವರಿಷ್ಠಾಧಿಕಾರಿ, ದಯವಿಟ್ಟು ಮಾನ್ಯ ಅಪರ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಸ್ಪಾಟಿಗೆ ಬರ್ಲಿಕ್ಕೆ ಹೇಳಿ. ಯಾಕಂತಂದ್ರೆ 4ನೇ ತಾರೀಕು ನಡೆದಿರೋ ಘಟನೆ, ಇವತ್ತಿನ ತಾರೀಕು ಅಂದ್ರೆ ದಲಿತರ ಬಗ್ಗೆ ಏನು ಕಾಳಜಿನೇ ಇಲ್ಲ, ರಕ್ಷಣೆನೇ ಇಲ್ಲ. ಸುಮ್ಮನೆ ಈ ಎಲ್ಲ ಅಟ್ರಾಸಿಟಿ ಸಭೆಗಳು, ಸುಮ್ಮನೆ ಈ ಎಲ್ಲ 4ನೇ ವಾರದ ಸಭೆ, ಇವೆಲ್ಲ ನಮ್ಮವ್ರು ಕರೆಸಿ ಒಂದು ಕಪ್ ಚಾ ಕೊಟ್ಟು ರಿಜಿಸ್ಟ್ರಿ ಸಹಿ ಮಾಡೋ ಪಾತ್ರ ಹೇಳಲ್ಲ. ಮುಗಿದ ಅಲ್ಲಿಗೆ ದಲಿತರ ಹಕ್ಕುಗಳೇನಾಗ್ತಾ ಇದೆ, ಅವರ ಪರಿಸ್ಥಿತಿ ಏನಾಗ್ತಾ ಇದೆ, ಈ ಸಮಾಜ ಅವರ ನೋಡೋ ದೃಷ್ಟಿಕೋನ ಏನು, ಸಂವಿಧಾನ ಇದ್ದಾಗ್ಲೂ ಕೂಡ, ಕಾನೂನುಗಳು ಇದ್ದಾಗ್ಲೂ ಕೂಡ, ವ್ಯವಸ್ಥೆ ಇದ್ದಾಗ್ಲೂ ಕೂಡ ನೀವು ನಮ್ಮನ್ನ ನೋಡೋ ದೃಷ್ಟಿಕೋನ ಏನು? ನೀವು ಯಾರನ್ನ ಬೂಟ್ಲೆ ಹೊಡಿತೀರಿ, ದಯವಿಟ್ಟು ಅಧಿಕಾರಿಗಳು ಸ್ಪಾಟಿಗೆ ಅವರನ್ನ ಕರೆಸಿ ಅವ್ರ ಜೊತೆಗೆ ಮಾತಾಡಿ. ಎಲ್ಲ ದಲಿತ ಮುಖಂಡರಿಗೆ, ವಿಶೇಷವಾಗಿ ಭೀಮ್ ಆರ್ಮಿ ಸಂಘಟನೆಯ ಮುಖಂಡರಿಗೆ ಎಲ್ಲರಿಗೂ ಮೊದಲಿಗೆ ಮತ್ತು ಮೊದಲಿಗೆ ಶಾಂತಿಯುತವಾಗಿ ನಿಮ್ಮದೇನು ಬೇಡಿಕೆ ಇದೆ, ಸಂವಿಧಾನಾತ್ಮಕವಾದ ಬೇಡಿಕೆಯನ್ನು ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಅದಕ್ಕೂ ಕೂಡ ಸಮ್ಮತ ಇದೆ. ಇದೇನು ನಿಮ್ಮ ಬೇಡಿಕೆ ಹಿರೇಕೆರೂರು PSC ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಘಟನೆಯಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಕರಣದಲ್ಲಿ ತಮ್ಮ ಸಂಘಟನೆಯ ಮುಖಂಡರ ಜೊತೆಗೆ ಮತ್ತು ಅವರು ಬಂದಾಗ ನೀವೇನು ನಿಮ್ಮ ಡಿಮಾಂಡ್ ಇದೆ, ಏನು ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ ಮತ್ತು ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿವರವಾಗಿ ನಾನು ಈಗ ಮಾನ್ಯ SP ಸಾಹೇಬರಿಗೆ ಮಾತಾಡಿದ್ದೆ. ಈಗ
ಈಗ ನಿಮ್ಮದೇನು ಬೇಡಿಕೆ ಇದೆ ಮತ್ತು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಈಗ ಅದ್ರ ಬಗ್ಗೆ ಒಂದು ನಾನು ವಿಚಾರಣೆ ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ. ವಿಚಾರಣೆ ಮಾಡಿ ಏನು ಸೂಕ್ತ ಶಿಸ್ತಿನ ಕ್ರಮ ತಗೋತೀನಿ ಅನ್ನೋದ್ರ ಬಗ್ಗೆ ಈಗ ಅದಕ್ಕೊಂದು ಕ್ರಮ ಇದೆ. ಆ ಕ್ರಮದ ಪ್ರಕಾರ ಆಗುತ್ತೆ, ಖಂಡಿತ ಆಗುತ್ತೆ. ಒಂದು ವೇಳೆ ಏನೂ ಆಗದೇ ಇದ್ದಲ್ಲಿ ನೀವು ಮತ್ತೆ ನಿಮ್ಮ ಹೋರಾಟವನ್ನು ನೀವು ಮುಂದುವರಿಸಲಿಕ್ಕೆ ನಿಮಗೆ ಅವಕಾಶ ಇದೆ ಮತ್ತು ಹಕ್ಕಿದೆ. ಸೊ ಈಗ ನಿಮ್ಮದೇನು ಬೇಡಿಕೆ ಇದ್ದದ್ದನ್ನು ನೀವು ಮನವಿ ಕೊಟ್ಟರೆ ಆ ಮನವಿ ಸಮೇತ ನಾನು ಮಾನ್ಯ SP ಸಾಹೇಬರಲ್ಲಿ ಒಂದು ವರದಿಯನ್ನು ಸಲ್ಲಿಸ್ತೀನಿ. ಆಮೇಲೆ ಇವರು ಮಿತ್ರರು ಈಗ ನಿಮ್ಮದು ವಿಡಿಯೋ ನೋಡಿದೆ, ಆಮೇಲೆ ಅವ್ರದ್ದು ನಮ್ಮ ಇವರು ಮಂಜೇಶ್ ಅವರು ಕೊಟ್ಟಿದ್ರು, ಅವೆಲ್ಲನೂ ನಾನು ವಿಡಿಯೋಗಳನ್ನ ಅವಲೋಕನ ಮಾಡಿದ್ದೀನಿ. ಅದೆಲ್ಲನೂ ಡಿಟೇಲ್ ವರದಿಯನ್ನು ನಾನು ಹಚ್ಚಿ ನಾನು SP ಸಾಹೇಬರಿಗೆ ವರದಿ ಸಲ್ಲಿಸ್ತೀನಿ. ಆಮೇಲೆ ಅದು ಏನು ಅವರು ಶಿಸ್ತಿನ ಕ್ರಮ ತಗೋತಾರೆ, ಒಂದು 2-3 ದಿವಸದಲ್ಲೇ ಶಿಸ್ತಿನ ಕ್ರಮ ಜರುಗಿಸ್ತಾರೆ. ರೂಢಿ ಶಿಲ್ಪಿ ಕೇಸನ್ನು ಹಾಕ್ಲಿಕ್ಕೆ ಹೊರಟಿದ್ದೀರಾ, ಯಾರನ್ನ ನೀವು ಬೂಟ್ಲೆಮದ ಒಳಗಡೆ ಹಾಕ್ತೀರಾ, ಯಾರ ಮುಂದೆ ನಿಮ್ಮ ದರ್ಪದ ಮಾತುಗಳು, ಯಾರ ಎದುರಿಗೆ ನಿಮ್ಮ ದರ್ಪದ ಅಂಶಗಳು, ಕಂಪ್ಲೀಟ್ಲಿ ನಿಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು ಕಂಪ್ಲೀಟ್ಲಿ ವೈಲೇಷನ್ ಫಾರ್ ಹ್ಯೂಮನ್ ರೈಟ್ಸ್, ದಲಿತ ವಿರೋಧಿ ನಡೆ. ಅವರು ಮಾತಾಡಿರ್ತಕ್ಕಂಥ ಅಷ್ಟು ಮಾತುಗಳನ್ನ ಕೇಳಿಸ್ಕೊಂಡ್ರೆ ಎಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ರಕ್ತನಾದ್ರೂ ಕುದಿದರೆ. ಸಂವಿಧಾನ ಜಾರಿಯಾಗಿ 75 ವರ್ಷ ಆದ್ರೂ ದಲಿತರನ್ನ ಬೂಟ್ಲೆ ಹೊಡಿತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅಂತ ಹೇಳಿದ್ರೆ ಎಷ್ಟು ಗಮಂಡಿತನ ಬಂದಿರಬೇಡ, ಎಷ್ಟು ಸಂವಿಧಾನದ ಅನ್ನದ ರುಚಿ ಹತ್ತಿರಬೇಡ, ಎಷ್ಟು ಜಾತಿಯ ರುಚಿ ಹತ್ತಿರಬೇಡ, ಧರ್ಮದ ಫೆವರಿಸಂ ಅವರಲ್ಲಿ ಎಷ್ಟು ಇರಬೇಡ. ಒಬ್ಬ ಅಧಿಕಾರಿಯಾಗಿ ತನ್ನ ಲಿಮಿಟೇಷನ್ ಅಲ್ಲಿ ಇರಬೇಕಾಗಿತ್ತು. ಆ ಲಿಮಿಟೇಷನ್ ಅನ್ನ ಮೀರಿದ್ದಾರೆ. ಆ ಲಿಮಿಟೇಷನ್ ಅನ್ನ ಮೀರಿದಕ್ಕಾಗಿ ಈ ಹೋರಾಟ, ಈ ಚಳವಳಿ, ಈ ಸಂಘಟನೆ, ಈ ನ್ಯಾಯ ಅವರ ಮೀರಿದಕ್ಕಾಗಿ ತಕ್ಕ ಶಿಕ್ಷೆ ಅವ್ರಿಗೆ ಆಗುವಾಗೂ ಭೀಮಾರ್ಮಿ ನಿಷೇಧಿಸಿದ್ರ ಹಿಂದೆ ಸರಿಯೋ ಮಾತೇ ಇಲ್ಲ. ಅದು ಇವತ್ತಾಗ್ಲಿ, ನಾಳೆ ಆಗ್ಲಿ, ಇನ್ನು 10 ದಿವಸ ಆಗ್ಲಿ ಇದೇ ಜಾಗದಲ್ಲಿ ನಾವು ಕುತ್ಕೊಳ್ತಾ ಇದ್ದೀವಿ. ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಬೇಕು. ಓಪನ್ ಪ್ಲಾಟ್ಫಾರ್ಮ್ ಅಲ್ಲಿ ಇಡೀ ದಲಿತರ ಕ್ಷಮೆ ಅವ್ರು ಕೋರ್ಬೇಕು. ಅಲ್ಲಿವರೆಗೂ ಭೀಮಾರ್ಮಿ ಹೋರಾಟ ನಡೀತದೆ. ಇರ್ತಕ್ಕಂತಹ ಭೀಮಾರ್ಮಿ ಕಡೆಯಿಂದ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಮನವಿ ವಿಷಯ ಹೀಗಿದೆ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾವೇರಿ ಜಿಲ್ಲೆಯವರಿಗೆ ವಿಷಯ, ಭೀಮಾರ್ಮಿ ಸಂಘಟನೆ ಮುಖಂಡರುಗಳಿಗೆ ಅವ್ಯಾಚ್ಯ ಪದಗಳಿಂದ ನಿಂದಿಸಿ ಹಾಗೂ ದಲಿತ ಯುವಕರ ಮೇಲೆ ಬೆದರಿಕೆ ನಿಂದನೆಗೈದಿರುವ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಶಿಸ್ತು ಕ್ರಮ ಕೈಗೊಳ್ಳುವ ಕುರಿತು ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಹಿರೇಕೆರೂರಿನ ವಿಜಯ್ ಮಾದರ್ ಎಂಬ ದಲಿತ ಯುವಕನೋರ್ವ ಇನ್ಸ್ಟಾಗ್ರಾಮ್ ಸಾಮಾಜಿಕ ಜಾಲತಾಣದಲ್ಲಿ ಅರಿಯದೇ ಮಾಡಿರುವ ಕಮೆಂಟ್ಗೆ ಸಂಬಂಧಿಸಿದಂತೆ ಹಿರೇಕೆರೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರು ದಿನಾಂಕ 4/9/2024 ಠಾಣೆಗೆ ಕರೆದೊಯ್ದು ಸದರಿ ಯುವಕರಿಗೆ ಜೀವ ಬೆದರಿಕೆ ಹಾಕಿ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಮಾನಸಿಕವಾಗಿ ಕಿರುಕುಳ ನೀಡಿ ಮೊಬೈಲ್ ಕೂಡ ಕಸಿದುಕೊಂಡು ಮರ್ಮಾಂಗವನ್ನ ಕಟ್ ಮಾಡುತ್ತೇನೆ ಹಾಗೂ ಸದರ ದಲಿತ ಯುವಕನ ಪೋಷಕರ ಮೇಲೆಯೂ ಸಹ ಅವ್ಯಾಚ್ಯ ಪದಗಳಿಂದ ನಿಂದಿಸಿರುತ್ತಾರೆ ಹಾಗೂ ಸಂಬಂಧಪಟ್ಟ ದಲಿತ ಸಂಘಟನೆಯಾದ ಭೀಮ್ ಆರ್ಮಿ ಮುಖಂಡರುಗಳಿಗೂ ಸಹ ಅವ್ಯಾಚ್ಯ ಪದಗಳಿಂದ ನಿಂದಿಸಿರುತ್ತಾರೆ. ಕಾರಣ, ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿರೇಕೆರೂರು ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರ ಮೇಲೆ ಸೂಕ್ತ ಶಿಸ್ತು ಕ್ರಮ ಜರುಗಿಸಬೇಕು ಹಾಗೂ ಸದರ ಅಧಿಕಾರಿಯ ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆಯಡಿ ಹಾಗೂ ಮಾನವ ಹಕ್ಕು ಉಲ್ಲಂಘನೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸದರಿ ವ್ಯಕ್ತಿಯ ಮೊಬೈಲ್ ವಾಪಸ್ ಪಡೆಯಲು ಹೋದಾಗ ಈ ಘಟನೆ ನಡೆದಿರುತ್ತದೆ. ಈ ಘಟನೆಯ ಬಗ್ಗೆ ಸೂಕ್ತ ಕ್ರಮ ಜರುಗಿಸದೇ ಹೋದಲ್ಲಿ ಸಂಬಂಧಪಟ್ಟ ಠಾಣೆಯ ಮುಂದೆ ಹಾಗೂ ಸದರ ಅಧಿಕಾರಿಯನ್ನು ವಜಾಗೊಳಿಸುವವರೆಗೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆ ನೀಡುತ್ತಿದ್ದೇವೆ. ಈ ಘಟನೆಯ ಬಗ್ಗೆ ಸಂಬಂಧಿಸಿದ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಲು ದಿನಾಂಕ 5/9/2024 ಮಾನ್ಯ DYSP ಸಾಹೇಬರು ರಾಣೆಬೆನ್ನೂರು ಇವರಿಗೆ ಮನವಿ ಸಲ್ಲಿಸಲಾಗಿತ್ತು. ಆದರೂ ಸಹಿತ ಕ್ರಮ ಕೈಗೊಳ್ಳದೇ ಇರುವುದು ಖೇದನೀಯ. ತತ್ಕ್ಷಣವೇ ಇಂತಹ ಹೀನ ಕೃತ್ಯವೆಸಗಿರುವ ಶ್ರೀ ನೀಲಪ್ಪ PSI ಹಿರೇಕೆರೂರು ಇವರನ್ನ ಸೇವೆಯಿಂದ ಅಮಾನತುಗೊಳಿಸಿ ದೌರ್ಜನ್ಯಕ್ಕೆ ಒಳಗಾದ ವ್ಯಕ್ತಿಗೆ ಮತ್ತು ನೊಂದ ಭೀಮ ಆರ್ಮಿ ಕರ್ನಾಟಕ ಏಕ್ತಾ ಮಷಿನ್ ಸಂಘಟನೆ ಪದಾಧಿಕಾರಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ನ್ಯಾಯ ಕೊಡಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಡಿಯೋ ಕಾಲ್ ರೆಕಾರ್ಡ್ ಹಾಗೂ ಸಂಬಂಧಪಟ್ಟ ದಾಖಲೆಗಳನ್ನು ಈ ಅರ್ಜಿಯೊಂದಿಗೆ ಲಗತ್ತಿಸಲಾಗಿದೆ.